ಎರಡನೇ ದಿನವೂ ಅಯೋಧ್ಯೆಯಲ್ಲಿ ಭಕ್ತ ಸಾಗರ ತುಂಬಿ ತುಳುಕ್ತಾ ಇದೆ. ರಾಮಲಲ್ಲನ ದರ್ಶನವನ್ನು ಪಡೆದುಕೊಳ್ಳುವುದಕ್ಕೆ ಭಕ್ತರೆಲ್ಲರೂ ಕೂಡ ಅಯೋಧ್ಯೆಯತ್ತ ಧಾವಿಸ್ತಾ ಇದ್ದಾರೆ. ದೇಶದ ನಾನಾ ಜಿಲ್ಲೆಗಳಿಂದ ರಾಮ ಭಕ್ತರು ಬರ್ತಿರೋದನ್ನು ನಾವಿಲ್ಲಿ ನೋಡಬಹುದು. ಎರಡನೇ ದಿನ ರಾಮ ಮಂದಿರದಲ್ಲಿ ಭಕ್ತರ ನೂಕು ನುಗ್ಗಲು ಉಂಟಾಗಿದೆ. ಅಯೋಧ್ಯೆಯಲ್ಲಿ ಮುಂಜಾನೆಯಿಂದಲೇ ಸಾಲುಗಟ್ಟಿ ಜನರು ನಿಂತಿದ್ದಾರೆ. ಬಹುಕೋಟಿ ರಾಮ ಭಕ್ತರ ಕನಸು ಈಡೇರಿದೆ. ಆ ಬಾಲರಾಮನ ದರ್ಶನವನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಸಾಗರೋಪಾದಿಯಲ್ಲಿ ಜನರು ಅಯೋಧ್ಯೆಯತ್ತ ಧಾವಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೊಂಚ ನೂಕುನುಗ್ಗಲು ಕೂಡ ಉಂಟಾಗಿದೆ. ಅಲ್ಲಿರುವಂತಹ ಸ್ಥಳೀಯ ಪೊಲೀಸರು ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕೆ ಹರಸಾಹಸ ಪಡಬೇಕಾಗಿದೆ. ದೇವಸ್ಥಾನ ಆಡಳಿತ ಮಂಡಳಿ ಕೂಡ, ಅಲ್ಲಿರುವಂತಹ ಸೆಕ್ಯೂರಿಟಿ ಸ್ಟಾಫ್ ಕೂಡ ಭಕ್ತಾದಿಗಳನ್ನು ಸೂಕ್ತ ರೀತಿಯಲ್ಲಿ ಭಗವಂತನ ದರ್ಶನಕ್ಕೆ ಅನುವು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಹರಸಾಹಸ ಪಡಬೇಕಾಗಿದೆ. ನಾನಾ ರಾಜ್ಯಗಳಿಂದ ಭಕ್ತಾದಿಗಳು ಬರ್ತಾ ಇರುವುದನ್ನು ನೀವಿಲ್ಲಿ ಗಮನಿಸಬಹುದು. ಎರಡನೇ ದಿನ ಕೂಡ ರಾಮಲಲ್ಲನ ದರ್ಶನಕ್ಕೆ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಭಕ್ತರ ದಂಡೆ ಕಂಡು ಬರ್ತಾ ಇದೆ. ರಾಮ ಮಂದಿರದಲ್ಲಿ ಜನಸಾಗರ ಅನ್ನೋದು ಹೆಚ್ಚಾಗಿದೆ. ನಾನಾ ಜಿಲ್ಲೆಗಳಿಂದ, ನಾನಾ ರಾಜ್ಯಗಳಿಂದ ರಾಮ ಭಕ್ತರು ಬರ್ತಾ ಇದ್ದಾರೆ. ಮೈ ಕೊರೆಯುವ ಚಳಿಯನ್ನು ಕೂಡ ಲೆಕ್ಕಿಸದೆ ರಾಮ ಭಕ್ತರು ಸಾಲುಗಟ್ಟಿ ಬಾಲರಾಮನ ದರ್ಶನಕ್ಕಾಗಿ ಕಾದು ಕೂತಿರೋದನ್ನು ನಾವು ಈ ಸಂದರ್ಭದಲ್ಲಿ ನೋಡಬಹುದು. ರಾಮನನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಮೊದಲ ದಿನವೇ ರಾಮ ಮಂದಿರಕ್ಕೆ 3 ಲಕ್ಷ ಭಕ್ತರು ಬಂದಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಯುಪಿ ಪ್ರಧಾನ ಕಾರ್ಯದರ್ಶಿ ಸಂಜಯ್ ಪ್ರಸಾದ್ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿರುವಂತಹ ಭಕ್ತಾದಿಗಳನ್ನು ನೋಡಿ ಆಶ್ಚರ್ಯಚಕಿತರಾಗಿದ್ದಾರೆ. ದೇಶದ ನಾನಾ ರಾಜ್ಯಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ. ಬಾಲರಾಮನ ದರ್ಶನವನ್ನು ಪಡೆದುಕೊಳ್ಳುವುದಕ್ಕೆ ಬಹಳ ಕಾತರರಾಗಿದ್ದಾರೆ. ಬಾಲರಾಮ ಅಂದ ಸಂದರ್ಭದಲ್ಲಿ ಬಹುಕೋಟಿ ಜನರ ಕನಸು. ಅಯೋಧ್ಯೆ ಎಂದಾಗ ರಾಮನ ಜನ್ಮಸ್ಥಳ, ಗುಣಗಳ ಗಣಿ ಶ್ರೀರಾಮಚಂದ್ರ. ಬಾಲರಾಮ ಅಂದಾಗ ಬಾಲಲೀಲೆಗಳು. ಆ ಬಾಲಲೀಲೆಗಳ ಜೊತೆಗೆ ಬಾಲ್ಯದಲ್ಲಿದ್ದಾಗಲೇ ಆತನ ಪರಾಕ್ರಮವನ್ನು ನಾವು ನೋಡಬಹುದು. ಸಮಚಿತ್ತದಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸುವಂತಹ ಆ ಗುಣಗಳ ಗಣಿ ಬಾಲರಾಮ ಇವತ್ತು ದರ್ಶನಕ್ಕೆ ತನ್ನಂತಾನು ಒಡ್ಕೊಂಡಿದ್ದಾನೆ. ಭಗವಂತನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಕೂಡ ಧಾವಿಸ್ತಾ ಇದ್ದಾರೆ. ನಿತ್ಯ ಕೂಡ ಹಲವಾರು ಪೂಜಾ ಕೈಂಕರ್ಯಗಳು ಬಾಲರಾಮನಿಗೆ ನಡೀತಾ ಇದೆ. ಗಂಟೆ ಗಂಟೆಗೂ ಅಲ್ಲಿ ಮಂಗಳಾರತಿಗಳು ನಡೀತಾ ಇದ್ದಾವೆ. ಆ ಶುಭ ಮಂಗಳಾರತಿಯ ದರ್ಶನವನ್ನು ಪಡೆದುಕೊಳ್ಳುವುದಕ್ಕೆ, ಅರ್ಚನಾದಿಗಳನ್ನು ಪಡೆದುಕೊಳ್ಳುವುದಕ್ಕೆ ಭಕ್ತಾದಿಗಳು ಕೂಡ ಈ ಸಂದರ್ಭದಲ್ಲಿ ಸಾಲುಗಟ್ಟಿ ಹೋಗ್ತಾ ಇದ್ದಾರೆ. ನೀವಲ್ಲಿ ಗಮನಿಸಬಹುದು, ಕ್ಷಣ ಕ್ಷಣಕ್ಕೂ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ. ಕ್ಷಣ ಕ್ಷಣಕ್ಕೂ ಕೂಡ ಭಕ್ತಾದಿಗಳು ಬಾಲರಾಮನ ದರ್ಶನವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಬಹುಸಂಖ್ಯೆಯಲ್ಲಿ ಬರ್ತಿರೋದನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲರ ಬಾಯಲ್ಲಿ ಒಂದೇ ಶ್ರೀರಾಮನ ಜಪ, ಜೈ ಶ್ರೀರಾಮ್ ಅಂತಾರೆ. ಶ್ರೀರಾಮ್ ಜೈ ರಾಮ್, ಜೈ ಜೈ ರಾಮ್ ಅಂತ ಹೇಳಿ ರಾಮನ ಜಪವನ್ನು ಮಾಡುವಂತಹ ಭಕ್ತಾದಿಗಳನ್ನು ಈ ಸಂದರ್ಭದಲ್ಲಿ ಗಮನಿಸಬಹುದು. ಮಂದಸ್ಮಿತನಾಗಿರುವಂತಹ ಬಾಲರಾಮನ ದರ್ಶನವನ್ನು ಪಡೆದುಕೊಳ್ಳುವುದಕ್ಕೆ ಎಂಥ ಕಾತರತೆ, ಎಂಥ ಭಕ್ತಿ ಅಂತ ನಾವು ಈ ಸಂದರ್ಭದಲ್ಲಿ ನೋಡ್ಬೋದು. ಬಹಳ ವಿಶೇಷವಾಗಿ ರಾಮನನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಮೈ ಕೊರೆಯುವ ಚಳಿಯನ್ನು ಲೆಕ್ಕಿಸೋದೇ ಈ ಸಂದರ್ಭದಲ್ಲಿ ಬಹಳಷ್ಟು ಭಕ್ತಾದಿಗಳು ಅಯೋಧ್ಯೆಯತ್ತ ಬರ್ತಾ ಇದ್ದಾರೆ. ಕಳೆದ 10-15 ದಿವಸದಿಂದಲೂ ನಾವು ಅಯೋಧ್ಯೆಯ ವರದಿಯನ್ನು ಮಾಡೋ ಸಂದರ್ಭದಲ್ಲಿ ಪೂರ್ವ ಸಿದ್ಧತೆ ಅಂತ, ಜೊತೆಗೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ವಿಧಿವಿಧಾನಗಳು ಅಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ವಾತಾವರಣದ ಒಂದಷ್ಟು ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ವಿ. ಮೈ ಕೊರೆಯುವಂತಹ ಚಳಿ ಇದೆ, ಚಳಿಯ ಪ್ರದೇಶ ಆಗಿಬಿಟ್ಟಿದೆ. ಇಂಥ ಸಂದರ್ಭದಲ್ಲೂ ಕೂಡ ಆ ಚಳಿಯಲ್ಲೂ ಕೂಡ ಭಕ್ತಾದಿಗಳು, ಮಕ್ಕಳು, ವೃದ್ಧರು ಅನ್ನೋದೇ, ವಯಸ್ಕರು ಅನ್ನೋದೇ ಪ್ರತಿಯೊಬ್ಬರು ಕೂಡ ಇವತ್ತು ಬಾಲರಾಮನ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಮುಂಜಾನೆಯಿಂದಲೇ ಬೆಳಗಿನ ಜಾವ 3-4 ಗಂಟೆಯಿಂದಲೇ ಸಾಲುಗಟ್ಟಿ ನಿಂತಿರುವುದನ್ನು ನಾವೆಲ್ಲ ಗಮನಿಸಬಹುದಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಭಕ್ತಾದಿಗರು ಸ್ವೆಟರ್ಗಳನ್ನು ಧರಿಸ್ಕೊಂಡು, ಚಳಿಗೆ ಯಾವ ರೀತಿ ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅದೆಲ್ಲವನ್ನು ಮಾಡಿಕೊಂಡು, ಅಲ್ಲಿರುವಂಥ ಮೂಲಭೂತ ಸೌಕರ್ಯಗಳು ಏನಿದೆ ಅದನ್ನು ಪಡೆದುಕೊಂಡು ಈಗ ಬಾಲರಾಮನ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಹಂತ ಹಂತವಾಗಿ ಅಲ್ಲಿ ಬರುವಂತಹ ಜನರಿಗೆ ಏನೆಲ್ಲ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಆ ನಿಟ್ಟಿನಲ್ಲಿ ಅಯೋಧ್ಯೆ ಕೂಡ ಸಿದ್ಧಗೊಳ್ತಾ ಇದೆ. ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇದೆಲ್ಲದರ ಜೊತೆಗೆ ಭಕ್ತರ ದಂಡು ಅನ್ನೋದು ದಿನ ದಿನಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್
51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.